ಹಂಗೆ ಮೇಲೆ ದ್ರಾಕ್ಷಿ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜೆಪಿಟಿ. ಸ್ನೇಹಿತರೆ, ನಮ್ಮ ಅಣ್ಣನವರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ನವರ ಒಂದು ಮಾತು ಅದ್ಭುತವಾಗಿ ಹೇಳಿದ್ರು. ಕರ್ನಾಟಕದ ಮಣ್ಣು ಯಾವುದಕ್ಕಿಂತ ಕಮ್ಮಿ ಇಲ್ಲ. ಫಲವತ್ತಾದ ಭೂಮಿ ನಮ್ಮ ಕರ್ನಾಟಕದ ಮಣ್ಣು. ಜಲಾನಯನ ಪ್ರದೇಶದಲ್ಲಿ ಫಲವತ್ತಾಗಿರ್ತಕ್ಕಂಥ ಮಣ್ಣು. ತುಂಗಾ, ಕಾವೇರಿ, ಗೋದಾವರಿ, ನೇತ್ರಾವತಿ, ಕಪಿಲೆ, ಇನ್ನು ಅನೇಕ ಒಂದು ನದಿಗಳ ಸಂಗಮವಾಗಿರ್ತಕ್ಕಂಥ ನಮ್ಮ ಮಣ್ಣು ನಮ್ಮ ಹೆಮ್ಮೆ. ನಮ್ಮ ಏಳಿಕೆಳಿ ಹುಲಿಗಳ ನಾಡು ನಮ್ಮ ಗುಂಡ್ಲುಪೇಟೆ. ಹಾಗಾಗಿ ಇವತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಈ ಟೋಲ್ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ದ್ರಾಕ್ಷಿ ತೋಟದಲ್ಲಿ ಅಣ್ಣವ್ರು ಹೇಳ್ದಂಗೆ ಸುಮಾರು ಬದುಕನ್ನ ಕಟ್ಕೊಂಡಿದ್ದಾರೆ. ಸುಮಾರು 30 ಕುಟುಂಬ ಈ ಒಂದು ವೃತ್ತಿಯನ್ನ, ಅಂದ್ರೆ ಹೊರಗಡೆ ಅಲ್ಲಿ ಕಲ್ಲಂಗಡಿ ಆಗಿರ್ಬೋದು ಮತ್ತು ಇನ್ನೂ ಅನೇಕ ಒಂದು ಎಲ್ಲ ರೀತಿಯ ಒಂದು ವ್ಯಾಪಾರಗಳನ್ನ ಮಾಡಿಕೊಂಡು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ದಿನಕ್ಕೆ ಲಕ್ಷಾಂತರ ಒಂದು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಬಹಳ ಸಂತಸವನ್ನ ಅಣ್ಣವ್ರು ಹೇಳ್ದಂಗೆ ಮುಂದಿನ ದಿನದಲ್ಲಿ ಇಂತಹ ಒಂದು ಫಲವತ್ತಾದ ಭೂಮಿಯಲ್ಲಿ ಕಿತ್ತಳೆ ಆಗ್ಬೋದು, ಸೇಬ್ ಆಗಿರ್ಬೋದು, ಬರೀ ರಾಗಿ ಮತ್ತು ಇನ್ನಿತರ ಜೋಳ, ಅರಿಶಿನ, ಈರುಳ್ಳಿ ಇದಕ್ಕೆ ಸೀಮಿತವಾಗಿದೆ. ಇವತ್ತು ಒಳ್ಳೆ ಬೆಳೆಯನ್ನ ಬೆಳೆದು ನಮ್ಮ ಗುಂಡ್ಲುಪೇಟೆ ಪಟ್ಟಣಕ್ಕೆ ಮಾದರಿಯಾಗಿದ್ದಾರೆ ಓನರು ಅಶ್ರಫ್ ಅಂತ. ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಈ ಒಂದು ದ್ರಾಕ್ಷಿ ತೋಟ ಅಭಿವೃದ್ಧಿ ಆಗಲಿ, ಲಕ್ಷಾಂತರ ಜನ ಪ್ರವಾಸಿಗರು ಬಂದು ಇಲ್ಲಿನ ಈ ಗುಂಡ್ಲುಪೇಟೆಯ ಒಂದು ಹೆಮ್ಮೆಯನ್ನ ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶದಾದ್ಯಂತ ಹರಡಲಿ ಅಂತ ನನ್ನ ಆಸೆ. ಹಾಗಾಗಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಟೋಲ್ ಗೇಟ್ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೇವೆ. ಹಾಗಾಗಿ ಅಲ್ಲಿನ ಸಿಬ್ಬಂದಿ ವರ್ಗದವರನ್ನ ಈಗ ನಾವು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ನನ್ನ ಹೆಸರು ಮಹೇಂದ್ರ ಅಂತ. ಸರ್, ಇಲ್ಲಿ ದಿನಕ್ಕೆ ಪ್ರವಾಸಿಗರು ಎಷ್ಟು ಜನ ಭಾನುವಾರ, ಸಂಡೇ ಮತ್ತು ಯಾವ ರೀತಿ ಜನಗಳು ಜಾಸ್ತಿ ಸರ್? ಶನಿವಾರ ಭಾನುವಾರ ಅಂತೂ ಬರ್ತಾರೆ, ಆದ್ರೆ ಬಾಕಿ ದಿವಸನೂ ಬರ್ತಾರೆ. ಈಗ ಓಣಂ ಸೀಸನ್ ಅಲ್ವಾ, ಅದ್ರನ್ನ ಡೈಲಿ ಆಳ್ ಬರ್ತಾರೆ. ಆದ್ರೆ ಶನಿವಾರ ಭಾನುವಾರ ಜಾಸ್ತಿ. ಶನಿವಾರ ಭಾನುವಾರ ಜಾಸ್ತಿ. ನೆನ್ನೆ ಫುಲ್ ಕಲೆಕ್ಷನ್ ಫುಲ್ ಅಂದ್ರೆ ಎಷ್ಟು ಹೊತ್ತು ಹೇಳಕ ನಮ್ಗೆ ಅದು ಗೊತ್ತಿಲ್ಲ. ನಾವು ದ್ರಾಕ್ಷಿ ಕಿಳಬಾರ ರೀತಿ ನೋಡ್ಕೊಂಡ್ ನಮ್ಗೆ ಜವಾಬ್ದಾರಿ. ಒಂದ 8-10 ಸೀಟ್ ಇದಾರೆ ಇಲ್ಲಿ, ಅವರು ನೋಡ್ಕೊಂಬ ಜವಾಬ್ದಾರಿ ನಮ್ದು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ? ಇದು ಟೈಮಿಂಗ್ಸ್ ಫಿಕ್ಸ್ ಮಾಡಿಲ್ಲ. ಒಂದು 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಇದ್ ಮಾಡ್ತೀವಿ. ಸುಮಾರು ಇಲ್ಲಿ ಒಳಗಡೆ ಎಷ್ಟು ಜನ ನಿಮ್ಮ ಸಿಬ್ಬಂದಿ ವರ್ಗದವರು ಇದ್ದೀರಿ? ಇಲ್ಲಿ ಇವರು ಅಂದ್ರೆ ಒಂದ್ 8-10 ಸೀಟ್ ಇದೀವಿ. 8 ಸೀಟ್. ಹಾಗಾಗಿ ಹೊರಗಡೆ ಇರ್ತಕ್ಕಂತಹ ಅಲ್ಲಿ ಪ್ರವೇಶ ದ್ವಾರದಲ್ಲಿ ಸುಮಾರು ಟಿಕೆಟ್ ಅನ್ನ ನಿಗದಿಪಡಿಸಿದಿರಿ. ಎಷ್ಟು ಟಿಕೆಟ್? ಒಂದ್ ಸೀಟ್ಗೆ 25 ರೂಪಾಯಿ 30 ರೂಪಾಯಿ ಅಂತ ಕಲೆಕ್ಷನ್ ಮಾಡ್ತಾರೆ. ಲೋಕಲ್ ನವ್ರಿಗೆ ಅಥವಾ ಎಲ್ಲರಿಗೂ ಸೇರಿಸಿ? ಎಲ್ಲರಿಗೂ, ಲೋಕಲ್ ಕೇರಳದವ್ರು ಅಂತಿಲ್ಲ, ಎಲ್ಲರಿಗೂ ಇವಾಗ 30 ರೂಪಾಯಿ ಇದ್ ಮಾಡಿದೀವಿ. 30 ರೂಪಾಯಿ. ಹೊರಗಡೆ ನೋಡ್ತಾ ಇದೀನಿ, ಈ ಒಂದು ದ್ರಾಕ್ಷಿ ತೋಟದಿಂದ ಸುಮಾರು ಹಲವಾರು ಒಂದು ಕುಟುಂಬಗಳು ಇದನ್ನ ಬದುಕು ಕಟ್ಕೊಂಡಿದ್ದಾವೆ. ಹಾಗಾಗಿ ಸುಮಾರು ಈ ಒಂದು ಫಲವತ್ತಾದ ಒಂದು ಭೂಮಿಲಿ ಈ ಒಂದು ಕೃಷಿ ಮಾಡೋದಕ್ಕೆ ಎಷ್ಟು ಇವಾಗ ಈಗ ದ್ರಾಕ್ಷಿ ಗಿಡ ಹಾಕಿ 3.5 ವರ್ಷ ಆಯ್ತು. 3.5 ವರ್ಷ. ಜನವರಿ ಬಂದ್ರೆ 4 ವರ್ಷ. ಆದ್ರೆ 3.5 ವರ್ಷಕ್ಕೆ 4ನೇ ಬೀಡು 3 ಬೀಡು ಫಸ್ಟ್ ತೆಗ್ದಿದ್ದೇವೆ. ಇದು 4ನೇ ಬೀಡು ಇರೋದು. ಇದು ಕಟ್ ಮಾಡಿದ್ಮೇಲೆ ಇದು ಪೂರ್ತಿ ಎಲ್ಲ ನಾನೇ ನೋಡ್ತಾ ಇರೋದು. ನನ್ನ ಕನ್ಯಾಗೆಲ್ಲ ಮಹೇಂದ್ರ ಅಂದ್ಬಿಟ್ಟು ಈಗ ಗಿಡ ಹಾಕತ್ತ ನಾನೇ ಪೂರ್ತಿ ಎಲ್ಲ ನೋಡಿದ್ದು. ಆದ್ರೆ ಇವಾಗ 3 ಕೊಯ್ಲೆಲ್ಲ ಪೂರ್ತಿ ಕ್ಲೋಸ್ ಮಾಡಿದ್ವಿ. 4ನೇ ಕೊಯ್ಲು. ಈ ಕೊಯ್ಲು ಕಟ್ ಮಾಡಿದ್ಮೇಲೆ ಇದಕ್ಕೆ 2 ತಿಂಗಳು ಹಿಂಗೆ ನಿಲ್ಸಿದ್ದು. ಅದಕ್ಕೆ ಒಂದ್ 20-30 ಸಾವಿರ ರೂಪಾಯಿ ಗೊಬ್ಬರ ಗೋಡು ಏನೆಲ್ಲ ಕೊಟ್ಬಿಟ್ಟು ಬೇರೆಗೆ ಆಮೇಲೆ ಕಟಿಂಗ್ ಮಾಡ್ತೀನಿ. ಈ ಒಂದು ಜಮೀನಿನ ಮಾಲೀಕರು ಯಾರು? ಓನರ್? ಇವರು ಇದ್ರಲ್ಲಿ ಮೇನ್ ಓನರು ಹಸರಪ್ಪಂಗತ್ತೆ, ಹಸರಪ್ಪ ಮಲಪುರ ಕೋಟೆಕಲ್ಲವರು. ಇದ್ರಲ್ಲಿ ಪಾರ್ಟ್ನರ್ ಇದಾರೆ, ಒಂದ್ 2-3 ಸೀಟು ಕರ್ನಾಟಕ, ತಮಿಳುನಾಡು ಎಲ್ಲ ಇದಾರೆ. ಇದು ಯಾವಾಗ ಪ್ರಾರಂಭ ಆಯ್ತು ಈ ಒಂದು ತೋಟ? ಇಲ್ಲಿ ಈಗ ತೋಟ ಅಂದ್ರೆ ಅದೇ 3.5 ವರ್ಷ. ಈಗ ಪ್ರವಾಸಿಗರು ಇವಾಗ 1 ತಿಂಗಳಾಯ್ತು ಬರಕ್ಕೆ. ಓಕೆ ಸರ್, ತುಂಬಾ ಧನ್ಯವಾದ. ಹೋದ್ ಸತಿ ಇವಾಗ ಆಯ್ತು, ನಮ್ಮ 3ನೇ ಫಸ್ಟ್ಲಲ್ಲಿ 10 ಬರಕ್ ಇದಾಯ್ತು. ಅದ್ರ ಲಾಸ್ಟ್ ಅಲ್ಲಿ ಪ್ರಚಾರ ಆಯ್ತು. ಆದ್ರೆ ಈ ಸರಿ ಭಯಂಕರ ಬರ್ತಾರೆ ಪ್ರವಾಸಿಗರು. ಓಕೆ ಸರ್, ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು ತೋಟದ ಮಾಲೀಕರಾಗಿರ್ತಕ್ಕಂತಹ ಅಶ್ರಫ್ ಅವರ ಸ್ನೇಹಿತರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ ರವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಮಾಲೀಕರು ತಮಗೆ ಬಹಳ ಆತ್ಮೀಯರು, ಬಹಳ ಸ್ನೇಹಿತರು. ಹಾಗಾಗಿ ಈ ಒಂದು ದ್ರಾಕ್ಷಿ ತೋಟ ಕುರಿತು ಏನು ಹೇಳಕ್ಕೆ ಇಷ್ಟ? ಸುಮಾರು ಈಗ ಈ ನಮ್ಮ ಆಪ್ತ ಸ್ನೇಹಿತರಾದ ಅಶ್ರಫ್ ರವರು ಸುಮಾರು ನಮಗೆ 15 ವರ್ಷದ ಒಂದು ಚಿರಪರಿಚಿತರಾಗಿದ್ದಾರೆ. ಅದಕ್ಕೆ ಮುಂಚೆ ಈ ಒಂದು ಜಾಗದ ಒಂದು ಸ್ಥಳದಲ್ಲಿ ನಮ್ಮ ಇನ್ನೂ ಅತ್ಯಾಪ್ತರು ಕುಂಜುಟಿ ಅವರು ಇದ್ರು. ಮಿಲ್ಕಾ ಅವೆಂಜರ್ಸ್ ಅನ್ಬಿಟ್ಟು ಇಲ್ಲಿ ಮಾಡ್ತಿದ್ರು.
ಸುಮಾರು ಈಗ ಒಂದು 2-3 ವರ್ಷದಿಂದ ಈಗ ಅಶ್ರಫ್ ಅವರು ತಗೊಂಡು ಇದು ಒಂದು 3-4 ವರ್ಷ ಆಯ್ತು ತಗೊಂಡು ಈ ರೀತಿ ಒಂದು ದ್ರಾಕ್ಷಿ ತೋಟನ ಮಾಡಿದ್ದಾರೆ. ಈ ಒಂದು ದ್ರಾಕ್ಷಿ ಒಂದು ಫಸಲ್ ಬೆಳೆಯುವ ಮೂಲಕ ಅವರು ಮಾದರಿಯಾಗಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಆಗ್ಲೇ ಹೇಳಿದಾಗ ನಾನು ಇದು ಫಲವತ್ತಾದ ಒಂದು ಭೂಮಿ, ಈ ನಮ್ಮ ಮಣ್ಣಿನ ಹೆಮ್ಮೆ ಏನು ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ. ನಾವು ಬರೀ ರಾಗಿ, ಜೋಳ, ಕಬ್ಬು, ಬಾಳೆ ಬೆಳಿತಾರ ಅನ್ಕೊಂಡಿದ್ದು, ಆದ್ರೆ ಇಲ್ಲಿ ದ್ರಾಕ್ಷಿನೂ ಬೆಳಿತಾರ ಅನ್ನೋದು ನಮಗೆ ನಿಜಕ್ಕೂ ಬಹಳ ಒಂದು ಸಂತೋಷಕರದ ವಿಚಾರ. ಇದನ್ನ ನೋಡಿ ಇನ್ನು ಇತರರು ಕೂಡ ಎಲ್ಲಾ ಒಂದು ಬೆಳೆನು ಬೆಳೆಯಕ್ಕೆ ನಾನು ಆಶಿಸ್ತಾ, ಎಲ್ರು ಈ ತರ ದ್ರಾಕ್ಷಿ, ಕಿತ್ತಲೆ ಹಣ್ಣು, ಯಾವುದೆಲ್ಲ ಹಣ್ಣು ಬೆಳೆಯಕ್ಕೆ ಅವಕಾಶ ಇರ್ತದೆ ಎಲ್ಲವನ್ನು ಬೆಳೆದು ನಮ್ಮ ಗುಂಡ್ಲುಪೇಟೆ ಇಡೀ ದೇಶಕ್ಕೆ ನಮ್ಮ ಗುಂಡ್ಲುಪೇಟೆಯ ಮಹತ್ವ, ಈ ಮಣ್ಣಿನ ಮಹತ್ವ ಸಾರಬೇಕು ಅನ್ನೋದು ನನ್ನ ಒಂದು ಆಶಯವಾಗಿದೆ. ಓಕೆ ಸರ್, ಬಹಳ ಅದ್ಭುತವಾಗಿ ಮಾತಾಡ್ರಿ, ಸಂತೋಷ ಆಯ್ತು. ಹಾಗೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ಅವರಿದ್ದಾರೆ. ಸರ್ ನಮಸ್ಕಾರ. ಏನ್ ಅನಿಸ್ತದೆ ಸರ್, ದಿನದಿಂದ ದಿನಕ್ಕೆ ಪ್ರವಾಸಿಗರು ಈ ಒಂದು ದ್ರಾಕ್ಷಿ ತೋಟವನ್ನು ನೋಡೋದಕ್ಕೆ ಬಹಳ ಕರ್ನಾಟಕದ ಹಲವಾರು ಮೂಲಗಳಿಂದ ಬರ್ತಾ ಇದಾರೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಈಗ. ಮೊದ್ಲೇ ಹೇಳಿದೆ ಊಟಿ ತರ ಕಾಣ್ತಿದೆ ಅಂದ್ಬಿಟ್ಟು ಇಲ್ಲಿ ಎಲ್ಲಾರು ಬರ್ತಾರೆ, ಅವ್ರವರ ಫೀಲಿಂಗ್ಸ್ ಅನ್ನ ಎಲ್ಲ ಬಿಟ್ಟು ಒಂದೊಂದು ಖುಷಿಯಾಗಿ ಇದೊಂದು ಸ್ವೀಟ್ ಮೆಮೊರಿ ಅಂತ ಒಂದೊಂದು ಫೋಟೋ ತಗೊಂಡು ಹೋಗ್ತಾರೆ. ತುಂಬಾ ಅದ್ಭುತವಾಗಿದೆ, ಎಲ್ಲರಿಗೂ ಒಳ್ಳೆ ಟೈಮ್ ಪಾಸ್ ಆಗಂತ ಒಂದು ಜಾಗ, ತುಂಬಾ ಅದ್ಭುತವಾಗಿದೆ. ಹಾಗೆ ಸ್ನೇಹಿತರೆ, ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಅನ್ಯತಾ ಯಾರು ಕೂಡ ಭಾವಿಸ್ಬೇಡಿ. ಸರ್, ಕರ್ನಾಟಕದಲ್ಲಿ ಇರ್ತಕ್ಕಂತಹ ನಮ್ಮ ಕನ್ನಡದ ಮಣ್ಣು ನಮ್ಗೆ ಹೆಮ್ಮೆ. ಹಾಗಾಗಿ ಬೇರೆ ರಾಜ್ಯ ಆ ರಾಜ್ಯ ಅಂದಲ್ಲ, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು, ಭಾರತಾಂಬೆಯ ಮಕ್ಕಳು, ನಿಜ ಒಪ್ಕೋತೀವಿ. ಆದ್ರೆ ಕೇರಳದಿಂದ ಬಂದು ಇಲ್ಲಿ ಒಂದು ದ್ರಾಕ್ಷಿ ತೋಟವನ್ನ ಮಾಡಿ ಹಲವಾರು ಪ್ರೇಕ್ಷಕರ ಒಂದು ಮನೆಗಿದಿರ್ತಕ್ಕಂಥ ಅವರ ಒಂದು ಯಾವ ರೀತಿ ಇವತ್ತು ಈ ದ್ರಾಕ್ಷಿ ನೋಡ್ತಾ ಇದ್ದೀರಾ, ಇದ್ರ ಹಿಂದೆ ಅವರ ಶ್ರಮ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಮಳೆ ಬೆಳೆ ಏನು ಇಲ್ದಿರೋ ಟೈಮಲ್ಲಿ ಏನೇನೋ ಸಾಧನೆಗಳು ಮಾಡಿ ಅವ್ರು ಈ ಕಷ್ಟಪಟ್ಟು ಮಾಡಿದಾರಲ್ಲ, ಇದು ಇವತ್ತು ನೋಡ್ತಾ ಇದ್ದೀವಿ, ಕಿತ್ಕೊಂಡು ತಿಂತಾ ಇದ್ದೀವಿ, ಚೆನ್ನಾಗಿದೆ. ಇದನ್ನ ಮಾಡಕ್ಕೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದನ್ನ ನಾವು ಮನಸ್ಸಲ್ಲಿ ಮಾಡಿಕೊಂಡು ಮಾತಾಡ್ಬೇಕು. ಏನ್ ಹೇಳಿ, ಅವ್ರು ಮಾಡಿದಾರೆ, ಅವ್ರ ಕೆಲ್ಸಕ್ಕೆ ಒಂದು ಹ್ಯಾಂಡ್ಸಪ್ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಓಕೆ ಸರ್, ತುಂಬಾ ಧನ್ಯವಾದ. ಇನ್ನೊಂದು ವಿಚಾರ, ಇಲ್ಲಿ ದ್ರಾಕ್ಷಿ ತೋಟ ಅವರು ಯಾವ ನಂಬಿಕೆಯಲ್ಲಿ ಹಾಕಿದ್ರು ಅನ್ನೋ ಒಂದು ಪ್ರಯತ್ನ, ಈ ಪ್ರಯತ್ನ ಎಲ್ಲರೂ ಕೂಡ ಈ ಪ್ರಯತ್ನ ಪಟ್ಟಾಗ ಫಲ ಕೊಡೋದು ಭಗವಂತ. ಹಾಗಾಗಿ ಅವರೊಂದು ಪ್ರಯತ್ನ ಯಶಸ್ಸಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹಲವಾರು ಕುಟುಂಬಗಳು ಬದುಕನ್ನು ಕಟ್ಕೊಂಡಿದ್ದಾರೆ ಈ ಒಂದು ದ್ರಾಕ್ಷಿ ತೋಟದಲ್ಲಿ. ಮುಂದಿನ ಬರ್ತಾ ಇರ್ತಿರ್ಬೇಕಾದ್ರೆ ಮುಖ್ಯ ದ್ವಾರದಲ್ಲಿ ಹಲವಾರು ಬಡವರು, ಮಧ್ಯಮ ವರ್ಗದವರು ಒಂದು ಸಣ್ಣ ಸಣ್ಣ ವ್ಯಾಪಾರ ಮಾಡೋ ಮೂಲಕ ಅವರನ್ನು ಬದುಕನ್ನು ಕಟ್ಕೊಂಡಿದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇವರು ಮಾಡಿದ್ದಕ್ಕೆ ಹಲವಾರು ಕುಟುಂಬ ಬದುಕ್ತಾ ಇದಾವೆ. ಹಾಗಾಗಿ ಈ ಒಂದು ಅವ್ರಿಗೆ ಒಂದು ಅಭಿನಂದನೆ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ನೋಡ್ರಲ್ಲ ಸ್ನೇಹಿತರೆ, ಇಷ್ಟೋ ತನಕ ಮಾತಾಡೋದು ಈ ಒಂದು ದ್ರಾಕ್ಷಿ ತೋಟದ ಒಬ್ಬ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಈ ತೋಟದ ಮಾಲೀಕರಾಗಿರ್ತಕ್ಕಂಥ ಅಶ್ರಫ್ ಅವರ ಆತ್ಮೀಯ ಸ್ನೇಹಿತರು ಅಬ್ದುಲ್ ಮಾಲಿಕ್, ಹಾಗೂ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಕರ್ನಾಟಕ ಕಾವಲ್ಪಡೆಯ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ಅವರು ತಮ್ಮ ಒಂದು ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು, ಗಡಿನಾಡು ಎಮರ್ಜಿ ನ್ಯೂಸ್ ಚಾನೆಲ್ ಜೊತೆ. ಹಾಗಾಗಿ 3 ಜನ ಮಹನೀಯರು ಕೂಡ ನನ್ನ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್, ಧನ್ಯವಾದಗಳು.